ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನಿವತ್ತು ನನ್ನ ಸ್ನೇಹಿತನ ಒಂದು ತೋಟದಲ್ಲಿದ್ದೀನಿ. ಸ್ನೇಹಿತನ ತೋಟಕ್ಕೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ. ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಬಿಡ್ತೀವಿ ಇನ್ನೇನು. ಬಟ್ ಆದರೆ ಆ ಕೆಲಸ ಮಾಡೋದ್ರ ಮಧ್ಯೆ ನಾನು ಈ ತೆಂಗಿನ ಹೊಂಬಾಳೆನ ಗಮನಿಸಿದೆ. ಈಗ ಕಾಯಿ ಬಿಡಲ್ಲ, ಇದಿನ್ನೂ ಚಿಕ್ಕದು. ಸೊ ಹಂಗಾಗಿ ಈ ತೆಂಗಿನ ಹೊಂಬಾಳೆ ಹೇಗಿದ್ರು ವೇಸ್ಟ್ ಆಗುತ್ತೆ. ಸೊ ಅದನ್ನು ಸುಮ್ಮನೆ ವೇಸ್ಟ್ ಆಗೋಕ್ಕೆ ಬಿಡೋದು ಬೇಡ, ಅದರಿಂದ ಒಂದು ರೆಸಿಪಿ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನಿವತ್ತು ಈ ತೆಂಗಿನ ಹೊಂಬಾಳೆಯಿಂದ ಒಂದು ಜ್ಯೂಸ್ ಮಾಡ್ತೀನಿ. ತೆಂಗಿನ ಹೊಂಬಾಳೆಯ ಜ್ಯೂಸ್ ನೋಡೋಕ್ಕೆ ನೀವೆಲ್ಲರೂ ರೆಡಿನಾ? ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ತೆಂಗಿನ ಹೊಂಬಾಳೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಭಟ್ ಅಂಡ್ ಕಾಮತ್ ವ್ಲಾಗ್ಸ್. ನಾನು ಫಾರ್ಮ್ಗೆ ಹೋಗಿದ್ದಾಗ ತೆಂಗಿನ ಹೊಂಬಾಳೆ ಅದನ್ನು ತೊಗೊಂಬಂದಿದ್ದೀನಿ. ಅದರಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಅದಕ್ಕೂ ಮುಂಚೆ ಇದರಲ್ಲಿ ನಾವು ಕಡುಬು ಕೂಡ ಮಾಡ್ಬೋದು. ಶುಭ, ಹೌದಾ? ನಂಗೆ ಜ್ಯೂಸ್ ಮಾಡೋದೇ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ, ಕಡುಬು ಮಾಡ್ಬೋದು ಅಂತಾನು ಗೊತ್ತಿರಲಿಲ್ಲ. ಸೊ ಎರಡನ್ನು ತೋರಿಸ್ಕೊಡೋಣ ಅಂತ. ಸೊ ಫಸ್ಟು ಕಡುಬು ಮಾಡೋದು ತೋರಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ಹಾಗೇನೆ ಜ್ಯೂಸು ಒಂದು 2 ನಿಮಿಷ ಸಿಂಪಲ್ಲಾಗಿ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಟ್ಬಿಡ್ತೀನಿ. ನನಗೆ ತುಂಬ ಚೆನ್ನಾಗಿ ಗೊತ್ತು, ಇದು ಎಲ್ರಿಗೂ ಸಿಗೋದಿಲ್ಲ ಮಾಡೋದಕ್ಕೆ. ಬಟ್ ಏನಂತಂದರೆ ಯಾರು ಬೆಳೀತಾ ಇರ್ತಾರೆ ಅಥವಾ ಯಾರಲ್ಲಿ ಫಾರ್ಮ್ ಇದೆ, ಸೊ ಅವ್ರ ಹತ್ರಕ್ಕೆ ಇದು ಸಿಗುತ್ತೆ. ನಿಮಗೆ ಇದನ್ನು ಮಾಡ್ಕೊಂಡು ತಿನ್ನಲೇಬೇಕು ಅಂತಿದ್ರೆ ನೀವು ಅವ್ರ ಹತ್ರ ಹೋಗಿ ಕೇಳ್ಬೋದು. ಈಗ ಹೆಂಗೆ ನಾನು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಬಂದೆ, ಹಾಗೆ ಈ ಥರನೂ ನೀವು ನಿಮ್ಮ ಸ್ನೇಹಿತರ ಹತ್ರ ಯಾರ ಹತ್ರ ಈಸ್ಕೊಂಡು ಇದನ್ನು ಕೂಡ ಟ್ರೈ ಮಾಡಿ. ಯಾಕಂದರೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ತೆಂಗಿನ ಹೊಂಬಾಳೆಯ ಒಂದು ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತಿ. ಈ ತೆಂಗಿನ ಹೊಂಬಾಳೆಯಿಂದ ಕಡುಬು ಮಾಡೋದಕ್ಕೆ ಮೊದಲು ಈ ಹೊಂಬಾಳೆನ ಬಿಡಿಸ್ಕೋಬೇಕು. ಸೊ ಬನ್ನಿ ಫಸ್ಟು ಇದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ನೋಡೋಣ. ಓಕೆ, ತೆಂಗಿನ ಹೊಂಬಾಳೆ ಅದನ್ನು ಶೆಲ್ಲಿಂದ ತೆಗೆದ್ಮೇಲೆ ನೋಡು ಈ ಥರ ಇರುತ್ತೆ. ಸೊ ಇದನ್ನು ಇವಾಗ ನಾವು ಎಳೆಯಾಗಿರೋದ್ರಿಂದ ಇದನ್ನು ಹೀಗೆ ಬಿಡಿಸ್ಕೊಂಡು ಇದನ್ನು ಕಟ್ ಮಾಡಿ ಎತ್ತಿಟ್ಕೋಬೇಕು. ಹೀಗೆ ಎತ್ತಿಟ್ಕೊಳ್ಳೋದು. ತೀರಾ ಇದು ಸ್ಟೆಮ್ಮನ್ನು ಹಾಕೋ ಅಗತ್ಯ ಇಲ್ಲ, ಮೇಲ್ಗಡೆ ಪಾರ್ಟ್ ಮಾತ್ರ ಹಾಕ್ಕೊಂಡ್ರೆ ಸಾಕು. ಇದು ನೋಡಿ, ಸುಮ್ಮನೆ ಹಿಂಗಂದರೆ ಕಟ್ಟಾಗ್ಬಿಡುತ್ತೆ. ತುಂಬ ಎಳೆದಿರುತ್ತೆ, ಹಿಂಗಂದರೆ ಕಟ್ಟಾಗ್ಬಿಡುತ್ತೆ. ಆ ಥರದ್ದು ಎತ್ತಿಟ್ಕೊಂಡ್ರೆ ಸಾಕು. ಆ್ಯಕ್ಚುಲಿ ಇದರಲ್ಲಿ ಭಾಳಷ್ಟು, ಶುಭ ಹೇಳ್ದಂಗೆ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಏನು ಶುಭ? ಹೌದು, ನಾನು ಒಂದೆರಡು ಕಡೆ ಓದಿದ ನೆನಪು ನೀನು ಹೊಂಬಾಳೆ ಅಂತ ಹೇಳಿದ ಮೇಲೆ. ಏನಂದ್ರೆ ಈ ಪಿಂಪಲ್ ಎಲ್ಲ ಇರುತ್ತಲ್ಲ, ಮುಖದಲ್ಲಿ ಪಿಂಪಲ್ ಇದ್ರೆ ಇದನ್ನ ಪೇಸ್ಟ್ ಮಾಡಿ ಹಚ್ಚಿದ್ರೆ ಪಿಂಪಲ್ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಆಮೇಲೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಏನಿದೆ ಆ ಪ್ರಾಬ್ಲಮ್ಗೂ ಇದು ಏನೋ ಹೆಲ್ಪ್ ಆಗುತ್ತೆ ಅಂತ. ಆಮೇಲೆ ಮೇನ್ ಆಗಿ ಈ ತಾಯಂದ್ರು ಇರ್ತಾರಲ್ಲ ಅವರಿಗೆ ಎದೆ ಹಾಲು ಬರಕ್ಕೆ ತುಂಬಾ ಜನಕ್ಕೆ ಸಮಸ್ಯೆ ಇರುತ್ತೆ. ಹೌದು, ಈಗ ಸಬ್ಸಿಗೆ ಸೊಪ್ಪು ಹೆಂಗೆ ತುಂಬಾ ಜನ ಯೂಸ್ ಮಾಡ್ತಾರೋ ಎದೆ ಹಾಲಿಗೋಸ್ಕರ, ಹಂಗೆ ಇದನ್ನು ಯೂಸ್ ಮಾಡ್ತಾ ಹೋದಂಗೆ ಹೆಲ್ಪ್ ಆಗುತ್ತೆ ಅಂತ. ಶುಭ, ಈಗ ತೆಂಗಿನ ಹೊಂಬಾಳೆನ ಬಿಡಿಸ್ಕೊಂಡಿದ್ದಾಗಿದೆ. ತೆಂಗಿನ ಹೊಂಬಾಳೆ ಬಿಡಿಸ್ಕೊಂಡು ಈಗ ನೆಕ್ಸ್ಟು ಕಡುಬು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೋಡ್ಬಿಡೋಣ ಏನೇನು ಬೇಕು ಅಂತ. ಆಗಲೇ ಬಿಡಿಸ್ಕೊಂಡಿರುವಂಥ 1 ಕಪ್ ತೊಗೊಂಡಿದ್ದೀನಿ ಇದನ್ನು, ಆಯಿತಾ. ಒಂದು ಸಣ್ಣ ಕಪ್ಪಲ್ಲಿ ನಾನು ತೆಂಗಿನ ಹೊಂಬಾಳೆನ ತಗೊಂಡಿದ್ದೀನಿ. ಅದರಷ್ಟೇ ಪ್ರಮಾಣ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 100 ಗ್ರಾಮ್ಸ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಆಮೇಲೆ ಬೆಲ್ಲದ ಪಾಕ ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಷ್ಟು ಪ್ರಮಾಣ ಅಂತ ಮಾತ್ರ ನಾನು ಹೇಳ್ತಿಲ್ಲ. ಯಾಕೆ ಅಂತಂದರೆ ಕೆಲವ್ರಿಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಅನಿಸುತ್ತೆ, ಕೆಲವ್ರಿಗೆ ಕಮ್ಮಿ ಬೇಕು ಅನಿಸುತ್ತೆ. ನಾನು ಸ್ವಲ್ಪ ಕಮ್ಮಿ ಸ್ವೀಟ್ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ನನಗೆ ಅದು ಟೇಸ್ಟ್ ನೋಡಿಕೊಂಡು ಮತ್ತೆ ಬೆಲ್ಲ ಹಾಕೋಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ಕೊಂಡು ಹಾಕ್ತೀನಿ. ನೀವು ಅಷ್ಟೇ, ನೀವು ಮಾಡಬೇಕಾದ್ರೆ ನಿಮಗೆ ಯಾವ ಥರ ಸ್ವೀಟ್ ಬೇಕು ಅದನ್ನು ನೋಡಿಕೊಂಡು ಮಾಡಿಕೊಡಿ, ಓಕೆನಾ. ಈಗ ಫಸ್ಟು ನಾನು ರುಬ್ಬೋದಕ್ಕೆ ಇದನ್ನು ತೆಂಗಿನ ಹೊಂಬಾಳೆನ ಹಾಕೋತಾ ಇದ್ದೀನಿ ಸಣ್ಣ ಮಿಕ್ಸರ್ ಜಾರಿಗೆ. ಇದ್ರ ಜೊತೆಗೆ ಇದನ್ನು ಫಸ್ಟು 1 ರೌಂಡು ರುಬ್ಕೊಂಡ್ಬಿಡ್ತೀನಿ. ಅದಾದಮೇಲೆ ತೆಂಗಿನ ತುರಿನ ಹಾಕೋತೀನಿ.
ಈಗ ನೋಡಿ ಇದನ್ನು ರುಬ್ಬಿದ್ದೀನಿ. ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಕಾಯಿ ಏನು ಒಂದು ಕಪ್ ಇತ್ತಲ್ಲ ಆ ಕಾಯಿನ ಹಾಕೊಳ್ಳೋಣ. ಓಕೆ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳೋಣ. ಸೊ ಈಗ ಇದು ರುಬ್ಕೊಂಡು ರೆಡಿಯಾಗಿದೆ ನೀಟಾಗಿ. ಇದೊಂದು ಒಳ್ಳೆ ಕಲರ್ ಬಂದಿದೆ ಶುಭಾ. ರೆಡ್ ಕಲರ್ ಇದು ಗಂಧ ಅರ್ಧಂಗೆ ಅನಿಸ್ತಿಲ್ವಾ? ಹಂಗೆ ನೀಟಾಗಿ ನುಣ್ಣಕ್ಕಾಗಿದೆ. ಓಕೆ, ಈಗ ಇದಕ್ಕೆ ನಾವು ಆಲ್ರೆಡಿ ಎತ್ತಿಟ್ಕೊಂಡಿರುವಂಥ ಈ 100 ಗ್ರಾಮ್ಸು ಏನು ಹಿಟ್ಟಿದೆ ಅದನ್ನು ಹಾಕ್ಕೊಳ್ಳೋದು. 100 ಗ್ರಾಮ್ಸ್ ಗೋಧಿ ಹಿಟ್ಟನ್ನು ಇದ್ರ ಜೊತೆಗೆ ನಾನು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಒಂದು ಸೌಟಷ್ಟು ಬೆಲ್ಲದ ಪಾಕ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ನೋಡ್ತೀನಿ ಇದನ್ನು ಫಸ್ಟು ಕಲಿಸ್ಕೊಂಡು ನನಗೆ ಸಾಕು ಸ್ವೀಟು ಅನಿಸಿದ್ರೆ ಓಕೆ, ಇಲ್ಲ ಇನ್ನೂ ಬೇಕು ಸ್ವೀಟು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಪಾಕ ಹಾಕ್ಕೊಂಡು ಕಲಿಸ್ಕೊತೀನಿ ಹಿಟ್ಟನ್ನ. ಓಕೆ, ಈಗ ಶುಭಾ ಸಖತ್ತಾಗಿ ರೆಡಿಯಾಗಿದೆ ಹಿಟ್ಟು. ನೋಡಿ ಈ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಇವಾಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಈ ಥರ ಸಣ್ಣ ಉಂಡೆ ಮಾಡಬೇಕು. ಬಾಳೆ ಎಲೆ ಮಾಡಿ ಬಾಳೆ ಎಲೆನ ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡ್ಕೋಬೇಕು. ಮಾಡ್ಕೊಂಡು ಹೀಗೆ ಇಟ್ಟು ಅದನ್ನು ನಾವು ತೀರ ದಪ್ಪನೂ ಅಲ್ಲ ತೀರ ಸಣ್ಣಕ್ಕೂ ಅಲ್ಲ. ನೀರು ಬೇಕಾ? ಬೇಕಾಗ್ಬೋದು, ಒಂದು ಸ್ವಲ್ಪ ಬೇಕಾಗ್ಬೋದು. ಇಲ್ಲ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿದ್ರು ತಟ್ಟುತ್ತೆ. ಇಲ್ಲ, ಈಗ ಆಗ್ತಾಯಿದೆ. ಇದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಚ್ಕತಾ ಇತ್ತು, ಈಗ ಆಗ್ತಾಯಿದೆ. ಓಕೆ, ತೀರ ತೆಳ್ಳಕ್ಕೂ ಅಲ್ಲ ತೀರ ದಪ್ಪಕ್ಕೂ ಅಲ್ಲ, ಒಂದು ರೇಂಜಿಗೆ ಇದನ್ನು ಮಾಡಿ ಹೀಗೆ ಮುಚ್ಚಬೇಕು. ಮುಚ್ಚಿ ಈ ಥರ ಆದಾಗ ಇದನ್ನು ತೆಗೆದು ಇಡ್ಲಿ ಪಾತ್ರೆಯಲ್ಲಿ ಇಡೋದು. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀವಿ. ಈಗ ಅದೇನು ಸ್ಟೀಮ್ ಆಗಕ್ಕಿರೋದು ಪ್ಲೇಟ್ನ ಇಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಒಂದೊಂದೇ ಏನು ತಟ್ಟಿದನಲ್ಲ ಅದನ್ನ ಇಡ್ತಾ ಹೋಗ್ತೀವಿ. ಇದು ಕುದಿಬೇಕು, ಫಸ್ಟ್ ನೀರು ಕುದಿಬೇಕು, ಆಮೇಲೆ ಒಂದೊಂದೇ ಇಡ್ತಾ ಹೋಗ್ತೀವಿ. ಇವಾಗ ಇದನ್ನು ನೀಟಾಗಿ ನಾವು ಈ ಒಂದು ಇಡ್ಲಿ ಪಾತ್ರೆ ಒಳಗೆ ಇಡ್ತಾ ಹೋಗೋದು. ಒಂದ್ರ ಮೇಲೊಂದು ನೀಟಾಗಿ ಜೋಡಿಸ್ಕೊಂಡು ಹೋಗೋದು. ಬಿಸಿಯಾಗಿದೆ. ಯಸ್, ಮುಚ್ಚಿಬಿಡು. ಹಾಂ, ಈಗ ಇದಾಗೋದಕ್ಕೆ 20 ಮಿನಿಟ್ಸ್ ಬೇಕು. ಇದು ಏನು ಕಡುಬು ರೆಡಿ ಆಗೋದಕ್ಕೆ, ಬೇಯಕ್ಕೆ ಕಡುಬು ರೆಡಿ ಆಗೋಕ್ಕೆ. ಅಷ್ಟರಲ್ಲಿ ತೆಂಗಿನ ಹೊಂಬಾಳೆ ಜ್ಯೂಸ್ ಅದು ಮಾಡಿಬಿಡೋಣ. ಸೊ ಅವಾಗ ಇದನ್ನು ತಿಂತಾ ಅದನ್ನು ಕುಡಿತಾ ಟೇಸ್ಟ್ ಮಾಡ್ತಾ ಹೆಂಗಿದೆ ಅಂತ ಹೇಳ್ತಾ ಹೋಗ್ಬೋದು. ಶುಭ, ತೆಂಗಿನ ಹೊಂಬಾಳೆ ಜ್ಯೂಸ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ತೆಂಗಿನ ಹೊಂಬಾಳೆ ಇದೆ. ಮೇಯ್ನ್ ಇಂಗ್ರೀಡಿಯೆಂಟು ಇದು ಬೇಕೇ ಬೇಕು. ಇದ್ರ ಜೊತೆಗೆ ಕಾಯಿ ಹಾಲು ಆಲ್ರೆಡಿ ನಾನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಕಾಯಿ ಹಾಲು ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸಿದ್ರೆ ಸೂಪರ್ ಮಾರ್ಕೆಟಲ್ಲಿ ರೆಡಿಮೇಡ್ ಕಾಯಿ ಹಾಲು ಸಿಗುತ್ತೆ. ಬಟ್ ಆದರೆ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಯಾವಾಗಲೂ ಸೂಪರಾಗಿ ಬರೋದು. ಸೊ ನನ್ನ ಹೆಂಡ್ತಿ ಸಖತ್ತಾಗಿ ಹಾಲು ತೆಗೆದಿಟ್ಟಿದ್ದಾಳೆ. ಅದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, 2 ಹಾಕ್ಕೋಬೋದು. ಅದಕ್ಕಿಂತ ಜಾಸ್ತಿ ಹಾಕ್ಕೋಬೇಡಿ, ಇದೇ ಡಾಮಿನೇಟ್. ಹಾಂ, ಏಲಕ್ಕಿ ಇಷ್ಟ ಇಲ್ಲರೋ ಸ್ಕಿಪ್ ಮಾಡ್ಬೋದು. ನಾನು ಫ್ಲೇವರ್ಗಿರಲಿ ಅಂತ ಒಂದೇ ಒಂದು ಹಾಕೋತಾ ಇದ್ದೀನಿ. ಆಮೇಲೆ ಒಂದೇ 1 ಟೀ ಸ್ಪೂನು ಜೀರಿಗೆ ಪೌಡ್ರು, ಆಮೇಲೆ ಮಾಮೂಲಿ ಬೆಲ್ಲದ ಪಾಕ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ. ಸೊ ಅದನ್ನೇ ಸ್ವೀಟ್ ನಮಗೆ ಎಷ್ಟು ಸ್ವೀಟ್ ಬೇಕೋ ಅದಕ್ಕೆ ತಕ್ಕಂತೆ ನಾವು ಬೆಲ್ಲ ಸೇರಿಸ್ಕೊಂಡು ಹೋದರೆ ಆಯಿತು, ಡ್ರಿಂಕು ರೆಡಿ ಆಗಿಬಿಡುತ್ತೆ. ಓಕೆ, ಸೊ ಮೊದಲನೇದಾಗಿ ಈಗ ಇದನ್ನು ಕಟ್ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕೋಣ, ಜ್ಯೂಸರ್ ಮಿಕ್ಸ್ಗೆ.
ಈಗ ಕಾಯಿ ಹಾಲನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ. ನಾವು ಎಷ್ಟು ಬೇಕೋ ಅಷ್ಟು ಕಾಯಿ ಹಾಲನ್ನ ನಾನು ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ, ಒಂದೇ ಒಂದು ಏಲಕ್ಕಿ, ಲಾಸ್ಟಲ್ಲಿ ಬೆಲ್ಲದ ಪಾಕ ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಸ್ವೀಟು ಬೇಕೋ ಅಷ್ಟು ನಾವು ಹಾಕೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ. ಈಗ ಇದನ್ನು ಚೆನ್ನಾಗಿ ರುಬ್ಕೊಂಬಿಟ್ರೆ ಜ್ಯೂಸ್ ರೆಡಿ ಆಗುತ್ತೆ. ಎಸ್, ಜ್ಯೂಸು ರೆಡಿಯಾಗಿದೆ. ಇನ್ನೊಂದೇ ಒಂದು ಪ್ರೋಸೆಸ್ ಇದೆ, ಏನಂತಂದರೆ ಇದನ್ನು ಸೋಸ್ಕೋಬೇಕು. ಓಕೆ, ತೆಂಗಿನ ಹೊಂಬಾಳೆಯ ಜ್ಯೂಸು ಈಗ ಸಖತ್ತಾಗಿ ರೆಡಿಯಾಗಿದೆ. ತೆಂಗಿನ ಹೊಂಬಾಳೆಯ ಕಡುಬು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಬಿಸಿ 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 ಬಿಸಿ. ಆಹಾ, ಇರು ತಿನ್ಬೇಡ, ಇರು ನಾನು ಹಾಕ್ಕೊಡ್ತೀನಿ ನಿಮಗೆ, ಆಯಿತಾ? ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಶುಭನ್ ಹತ್ರ ಕೇಳೋಣ. ಬಿಕಾಸ್ ಶುಭ ಈಸ್ ಈಟಿಂಗ್ ದಿಸ್ ಫಾರ್ ಫಸ್ಟ್ ಟೈಮ್ ಅಲ್ಲ? ಓಕೆ ಶುಭ, ತಿಂದು ಹೆಂಗನ್ಸ್ತು ಅಂತ ಹೇಳಿ. ವೆರಿ ಮಚ್ ಎಕ್ಸೈಟೆಡ್. ಒಳ್ಳೆ ಪರಿಮಳ ಅಂತೂ ಬರ್ತಾ ಇದೆ. ಹಲಸಿನ ಕಡುಬು ಥರ. ಬಿಸಿ. ನಿಧಾನ ಟೇಕ್ ಯುವರ್ ಟೈಮ್. ಹೆಂಗಿದೆ? ಸಖತ್ತಾಗಿದೆಯಾ? ಪಾಸ್ಟ್ ಮಿಷನ್ ಪಾಸ್ಟ್. ಸಖತ್ತಾಗಿ ತುಪ್ಪ ಹಾಕಿದೀವಲ್ಲ, ಇನ್ನೂ ಚೆನ್ನಾಗಿದೆಯಾ? ಬೆಲ್ಲ ಹದ ಇದೆ, ನಾವು ಹದನೇ ಹಾಕಿರೋದು ಬೆಲ್ಲ, ಸೊ ಬೆಲ್ಲ ಹದ ಇದೆ, ಚೆನ್ನಾಗಿದೆ. ಇಟ್ಸ್ ನೈಸ್. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ಶುಭ, ತೆಂಗಿನ ಹೊಂಬಾಳೆ ಜ್ಯೂಸ್ ಕೂಡ ರೆಡಿಯಾಗಿದೆ. ತಗೋ ಟೇಸ್ಟ್ ಮಾಡು, ಹೆಂಗಿದೆ ಅಂತ ಹೇಳು. ನೀನು ಟೇಸ್ಟ್ ಮಾಡಲ್ವಾ? ನಾನು ಮಾಡ್ತೀನಿ, ನೀನು ಮಾಡು ಫಸ್ಟು. ಜ್ಯೂಸ್ ಮಾಡ್ಬೋದಿತ್ತು. ಇರಲಿ ನೀನು ಮಾಡಿ, ಅದರಲ್ಲೇ ಕುಡಿತೀನಿ. ಅದರಲ್ಲಿ ಒಂಥರ ಸಂತೋಷ. ಹೆಂಗಿದೆ? ನೈಸಾ? ಸಖತ್ತಾಗಿ ಬಂದಿದೆ. ಇದು ಕೂಡ ಮಿಷನ್ ಪಾಸ್ಟ್. ಅಂದರೆ ಖರ್ಜೂರ ಜ್ಯೂಸ್ ಕುಡ್ದಂಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಕಲರು ಲೈಟಾಗಿ ಹಾಗೆ ಬಂದಿದೆ, ಟೇಸ್ಟ್ ಮೈಲ್ಡ್ ಆಗಿದೆ. ನೀನು ಕುಡಿ. ನಾನು ಕುಡಿತೀನಿ. ಹೆಂಗೆ ಬರುತ್ತಪ್ಪ ಅಂತ ಒಂದು ಭಯ ಇತ್ತು, ಬಟ್ ಸಖತ್ತಾಗಿ ಬಂದಿದೆ. ಕುಡಿತಾನೆ ಇರಬೇಕು ಅನ್ಸುತ್ತೆ, ಹಂಗಿದೆ. ಸಖತ್ತಾಗಿದೆ. ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ? ದಯವಿಟ್ಟು ಒಂದ್ಸತಿ ಮಾಡಿಕೊಂಡು ಕುಡೀರಿ, ಬಿಕಾಸ್ ದಿಸ್ ಇಸ್ ಅ ವೆರಿ ಹೆಲ್ದಿ ಡ್ರಿಂಕ್. ಇವತ್ತಿನ ಎಪಿಸೋಡಲ್ಲಿ ತೆಂಗಿನ ಹೊಂಬಾಳೆಯ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ, ತೆಂಗಿನ ಹೊಂಬಾಳೆಯ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೆ. ಸೊ ಇದಾಗಿತ್ತು ಇವತ್ತಿನ ಒಂದು ನಮ್ಮ ರೆಸಿಪಿ. ಎಕ್ಸ್ಪೆರಿಮೆಂಟಲ್ ಏನಲ್ಲ, ಇದನ್ನು ತುಂಬ ಜನ ಮಾಡಿದ್ದಾರೆ. ನಮಗೆ ಆಲ್ರೆಡಿ ಒಂದ್ಸತಿ ಮಾಡಿದ್ದೆ. ಇದು ಶುಭಂಗೆ ಗೊತ್ತಿರಲಿಲ್ಲ, ಸೊ ಹಂಗಾಗಿ ಶುಭನ್ಗೂ ತೋರಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಾಡಿದೆ. ಹಾಗೆ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಒಂದು ಸ್ವಲ್ಪ ಈ ಥರ ಎಫರ್ಟ್ ಆಗ್ತಿರೋದ್ರಿಂದ ನಿಮ್ಮ ಕಡೆಯಿಂದನೂ ನಾವು ಸ್ವಲ್ಪ ಎಫರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಹೊಸ ರೆಸಿಪಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಇಲ್ಲೇ ಮುಗಿಸ್ತಾ ಇದ್ದೀವಿ. ಕೀಪ್ ಸಪೋರ್ಟಿಂಗ್ ಅಸ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.